ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಪ್ರಧಾನ ದ್ವಾದಶ ರಾಶಿಗಳಿಗೆ ಏಪ್ರಿಲ್ ಮಾಸದಲ್ಲಿ ಯಾವ ರೀತಿ ಅನುಕೂಲವಾಗಿರುವಂತಹ ಗ್ರಹ ಗೋಚಾರ ಫಲಗಳು ಇದೆ ಅನ್ನುವಂತಹ ವಿಷಯಗಳ ಬಗ್ಗೆ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಮುಖ್ಯವಾಗಿ ಏಪ್ರಿಲ್ ಮಾಸದಲ್ಲಿ ನೋಡುವುದಾದರೆ ಪ್ರಧಾನ ಗ್ರಹಗಳ ಸ್ಥಾನ ಬದಲಾವಣೆ ಅನ್ನೋದು ದ್ವಾದಶ ರಾಶಿಗಳ ಮೇಲೆ ಸಾಕಷ್ಟು, ಕೆಲವೊಂದು ರಾಶಿಗಳಿಗೆ ಅನುಕೂಲ, ಕೆಲವೊಂದು ರಾಶಿಗಳಿಗೆ ಮಿಶ್ರಮ, ಕೆಲವೊಂದು ರಾಶಿಗಳಿಗೆ ಪ್ರತಿಕೂಲ ಫಲಗಳನ್ನು ನೀಡ್ತಾ ಇರುತ್ತೆ. ಈ ರೀತಿ ನೋಡಿದಾಗ ಮುಖ್ಯವಾಗಿ ಈ ಪರ್ಟಿಕ್ಯುಲರ್ ಆಗಿ ದ್ವಾದಶ ರಾಶಿಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಏಪ್ರಿಲ್ ಮಾಸದಲ್ಲಿ ಯಾವ ರೀತಿ ಇರುತ್ತೆ ಅಂದರೆ 50-50 ಅಂತ ಹೇಳ್ಬೋದು. ಅಂದರೆ ಈ ಒಟ್ಟಾಗಿ ಗ್ರಹ ಸಂಚಾರ ಫಲಗಳನ್ನು ನಾವು ನೋಡುವುದಾದರೆ ಪ್ರಥಮಾರ್ಥ, ದ್ವಿತೀಯಾರ್ಥ ಅಂದರೆ ಮೊದಲನೇ 2 ವಾರಗಳು ಮತ್ತು ಕೊನೆಯ 2 ವಾರಗಳು ಕೆಲವೊಂದು ಅಂದರೆ ಪ್ರತಿಕೂಲ ಅನುಕೂಲ ಫಲಗಳನ್ನು ನೀಡುವುದಕ್ಕೆ ಈ ಚಾನ್ಸಸ್ ಅವಕಾಶವಿರುತ್ತೆ. ಮುಖ್ಯವಾಗಿ ಈ ಮೊದಲನೇ 2 ವಾರಗಳು ಮಾತ್ರ ಒಂದು ಕಿವಿ ಮಾತು ಹೇಳುವುದೇನಪ್ಪ ಅಂದರೆ, ಪ್ರಮುಖವಾದ ನಿರ್ಧಾರಗಳಿಗೆ ಕೈಗೆ ಹಾಕೋಕ್ಕೆ ಹೋಗಬೇಡಿ. ವಾಹನವನ್ನು ಚಲಾಯಿಸುವಾಗ ಉತ್ತಮ ರೀತಿಯಲ್ಲಿ ನೀವು ಕೆಲವೊಂದು ವಿಷಯಗಳ ಮುಖಾಂತರ, ಆ ಮಾರ್ಗದರ್ಶನಗಳ ಮುಖಾಂತರ ಮುಂಜಾಗ್ರತೆಗಳನ್ನು ತಗೊಂಡು ಈ ವಾಹನವನ್ನು ಚಲಾಯಿಸುವುದಾಗಿರಬಹುದು. ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೇನೆ. ಸೊ ವಾಹನ ಅಪಘಾತಗಳಾಗುವಂಥ ಸಾಧ್ಯತೆ, ಯಾಕೆಂದರೆ ಇಲ್ಲಿ ರಾಶ್ಯಾಧಿಪತಿಯಾಗಿರುವಂತಹ ಕುಜ, ರವಿ ಮತ್ತು ಈ ಪಂಚಮ ಸ್ಥಾನದಲ್ಲಿ ಶನಿ, ಈ 3 ಗ್ರಹಗಳು ಕೂಡ ಪಂಚಮ ಸ್ಥಾನದಲ್ಲಿ ರವಿ 14ನೇ ತಾರೀಕುವರೆಗೂ, ಕುಜ ಮೇ 10ನೇ ತಾರೀಕುವರೆಗೂ ಈ ಗ್ರಹಗಳು ಪಂಚಮ ಸ್ಥಾನದಲ್ಲಿ ಇರುವುದರಿಂದ ಈ ಮೊದಲನೇ 2 ವಾರಗಳು ಮಾತ್ರ ಕೈ ಹಿಡಿಯೋ ಉದ್ಯೋಗ ಸ್ಥಾನಗಳಲ್ಲಾಗಿರಬಹುದು, ಉದ್ಯೋಗ ವಿಷಯಗಳಲ್ಲಾಗಿರಬಹುದು ಒತ್ತಡ ಅನ್ನೋದಿರುತ್ತೆ. ವೃತ್ತಿ ಉದ್ಯೋಗ ಮೇಲಧಿಕಾರಿಗಳಿಂದ ಕಿರುಕುಳ ಇರುತ್ತೆ. ಆ ಫ್ರಸ್ಟ್ರೇಷನ್ ನಿಮ್ಮ ಡ್ರೈವಿಂಗಲ್ಲಿ ಹಾಕೋದು. ಇನ್ನು ಕೆಲವೊಂದು ಸ್ಥಳಗಳಲ್ಲಿ ಇನ್ನೇನು ಈ ಸಮ್ಮರ್ ಅಲ್ವಾ, ಬಿಸಿಲು, ಆ ತಾಪಕ್ಕೆ ತಾಳಲಾಗದೆ ನೀರಿನ ಪ್ರದೇಶಗಳಿಗೆ ಹೋಗ್ತಾ ಇರ್ತೀರ. ಮುಖ್ಯವಾಗಿ ವೃಶ್ಚಿಕ ರಾಶಿಯವರು ಈ ನೀರಿನ ಪ್ರದೇಶಗಳಿಗೆ ಹೋಗಿ ಆ ಆಳ ಎಷ್ಟಾಗಿದೆ, ಆ ರೀತಿ ಏನಾದರೂ ತೊಂದರೆ ಇದೆಯಾ, ಏನಾದರೂ ಪ್ರಾಬ್ಲಮ್ ಇದೆಯಾ ಇತ್ಯಾದಿ ವಿಷಯಗಳನ್ನು ಮುಂಚೆ ಯೋಚನೆ ಮಾಡಿ ನೀರಕ್ಕೆ ಕಾಲಿಡಿರಿ. ಈ ಜಲದೋಷಗಳನ್ನೋದು ಗೋಚಾರವಾಗ್ತಾ ಇದೆ. ವಾಹನದಲ್ಲಿ ಸಂಚಾರ ಮಾಡುವಾಗ ಹುಷಾರು, ಆರೋಗ್ಯದಲ್ಲಿ ಹುಷಾರಾಗಿರಿ. ಯಾಕಂದರೆ ಇಲ್ಲಿ ಪ್ರಥಮಾರ್ಥದಲ್ಲಿ ಶನಿ ಪರಮಾತ್ಮ, ರವಿ ಮತ್ತು ಕುಜ ಇರುವುದರಿಂದ, ಪಂಚಮ ಸ್ಥಾನದಲ್ಲಿರುವಂತಹ ಶನಿಯ ಜೊತೆ ಇರೋದರಿಂದ, ದಶಮಾಧಿಪತಿ ಆಗಿರೋದ್ರಿಂದ ಉದ್ಯೋಗದಲ್ಲಿ ಬದಲಾವಣೆಗೆ, ನೀವೇನಾದರೂ ಉದ್ಯೋಗವನ್ನು ನೀವು ಮಾಡುವಂತಹ ವೃತ್ತಿ ಉದ್ಯೋಗಗಳನ್ನು ಬದಲಾಯಿಸುವುದಕ್ಕೆ, ಉದ್ಯೋಗವನ್ನು ಕಳ್ಕೊಳ್ಳೋದಕ್ಕೆ, ಉದ್ಯೋಗದಲ್ಲಿ ಸಮಸ್ಯೆಗಳು ಬಂದು ಆ ವಿಷಯಗಳಿಂದ ಈ ಯಾವ ರೀತಿ ನಿಭಾಯಿಸಬೇಕು ಅರ್ಥ ಆಗದೆ ಕೆಲವೊಂದು ಸಂದಿಗ್ಧಾವಸ್ಥೆಯಲ್ಲಿ ಆ ಫ್ರಸ್ಟ್ರೇಷನಲ್ಲಿ ಡ್ರೈವಿಂಗ್ ಮಾಡೋಕ್ಕೆ ಹೋಗಬೇಡಿ. ಆ ವಿಷಯಗಳಲ್ಲಿ ಮುಖ್ಯವಾಗಿ ನೋಡಿ, ಒಂದಕ್ಕೊಂದು ಯಾವ ರೀತಿ ಇಂಟರ್ಲಿಂಕ್ ಇರುತ್ತೆ ಅಂತ ಈ ವೃಶ್ಚಿಕ ರಾಶಿಯವರ ಏಪ್ರಿಲ್ ಮಾಸದ ಫಲಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ವೃತ್ತಿ ಉದ್ಯೋಗಗಳಲ್ಲಿ ಬದಲಾವಣೆಗಳು, ನೀವು ಮಾಡುವಂತಹ ಪ್ರಯತ್ನಗಳು, ಈ ವಿಷಯಗಳಲ್ಲಿ ಕುಜ ಇರೋದರಿಂದ, ಪಂಚಮ ಸ್ಥಾನದಲ್ಲಿರೋದರಿಂದ, ಶನಿ ರವಿಯ ಜೊತೆ ಇರೋದರಿಂದ ಸ್ವಲ್ಪ ಅಂದರೆ ಹುಷಾರಾಗಿ, ಜಾಗರೂಕತೆಯಾಗಿ ಕೆಲವೊಂದು ವಿಷಯಗಳಿಂದ ಸಂಯಮನದಿಂದ, ತಾಳ್ಮೆಯಿಂದ ಮಾಡಬೇಕಾಗಿರುತ್ತೆ. ವೃತ್ತಿಪರವಾಗಿ ಕೆಲವೊಂದು ಆತಂಕಗಳಿರುತ್ತೆ. 2-3 ಮಾಡಬೇಕಾಗಿರುವಂತಹ ಕೆಲಸ ಎಲ್ಲವೂ ಕೂಡ ನೀವು ಮಾಡಿ ಮುಗಿಸಲೇಬೇಕು ಅಂತ ಸ್ವಲ್ಪ ಡಾಮಿನೇಟಿಂಗಾಗಿ, ಅಗ್ರೆಸಿವ್ ಆಗಿ ನಿಮ್ಮ ಮೇಲಧಿಕಾರಿಗಳು ಹೇಳಬಹುದು. ಇನ್ನು ಕೆಲವೊಂದು ವಿಷಯಗಳಿಂದ ಪರ್ಟಿಕ್ಯುಲರಾಗಿ ನೀವು ನಿಭಾಯಿಸ್ತಾ ಇರುವಂತಹ ಒಳ್ಳೆಯ ರೋಲ್ ಇರುತ್ತೆ, ಒಳ್ಳೆಯ ಪೊಸಿಷನ್ ಇರುತ್ತೆ, ಒಳ್ಳೆಯ ಜವಾಬ್ದಾರಿಗಳಿರುತ್ತೆ. ಬಟ್ ನಿಮ್ಮ ಹಿಂದ್ಗಡೆ ಕೆಲವೊಂದು ವ್ಯಕ್ತಿಗಳು ಸಂಚು ಮಾಡ್ತಾ ಇರ್ತಾರೆ. ಇವ್ರನ್ನ ಡಿಮೋಟ್ ಮಾಡೋಣ ಅಥವಾ ಆ ಜವಾಬ್ದಾರಿಯಿಂದ ಇವರನ್ನು ತೆಗೆದು ಬೇರೆ ಕಡೆ ಶಿಫ್ಟ್ ಮಾಡಿಸೋಣ, ಈ ರೀತಿ ನಿಮ್ಮ ಹಿಂದ್ಗಡೆ ಸಂಚು ನಡೀತಾ ಇರುತ್ತೆ. ಮುಖ್ಯವಾಗಿ ವೃಶ್ಚಿಕ ರಾಶಿಯವರಿಗೆ ಹೇಳೋ ಅವಶ್ಯಕತೆ ಇಲ್ಲ. ಇವರಿಗೆ ಎಷ್ಟು ಪ್ರಾಮಾಣಿಕವಾಗಿರ್ತಾರೋ ವೃತ್ತಿ ಉದ್ಯೋಗಗಳಲ್ಲಿ ಪ್ರಮುಖವಾಗಿ ಅಷ್ಟೇ ಜನ ಶತ್ರುಗಳನ್ನು ಕಟ್ಕೊಂಡಿರ್ತಾರೆ ಇವರು. ಪರ್ಟಿಕ್ಯುಲರ್ ಆಗಿ ಇವರ ಪ್ರಾಮಾಣಿಕತೆಯೇ ಇವರಿಗೆ ಮುಳುವಾಗುತ್ತೆ.
ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು, ಎಷ್ಟು ನಿಯತ್ತಿಂದ, ಎಷ್ಟು ಸ್ಟ್ರಿಕ್ಟಾಗಿ ಈ ರೀತಿ ಮಾಡಬೇಕಪ್ಪ ಅನ್ನುವಂತಹ ವಿಷಯಗಳಿಗೆ ಇವರಿಗೆ ಮುಳ್ಳಾಗುತ್ತೆ. ಸೊ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ಅನಾವಶ್ಯಕವಾಗಿ ಶತ್ರುಗಳನ್ನು ಇವರು ಕೊಂಡ್ಕೊಂಡು ಬರ್ತಾರಂತ ನೋಡಿ, ಆ ರೀತಿ ಶತ್ರುಗಳು ಇವರಿಂದ ಬಿದ್ದಿರ್ತಾರೆ. ಈ ಒಟ್ಟಾಗಿ ಹೇಳೋದೇನೆಂದರೆ ಬಹಳ ಮುಖ್ಯವಾಗಿರುವಂತಹ ವಿಷಯಗಳಲ್ಲಿ ಕಾಂಪ್ರಮೈಸ್ದು ಈ ವಿಷಯಗಳ ಮುಖಾಂತರ ಮಾಡ್ಕೊಂಡು ಹೋಗ್ತಾ ಇರಬೇಕು. ಕೆಲವೊಂದು ವಿಷಯಗಳಲ್ಲಿ ಕನ್ವಿನ್ಸ್ ಆಗ್ತಾ ಹೋಗ್ತಾ ಇರಬೇಕು. ಕೆಲವೊಂದು ವಿಷಯಗಳಲ್ಲಿ ಕಾಂಪ್ರಮೈಸ್ ಆಗಿ ಸರಿ ಅಪ್ಪ ನಿಮ್ಮದೇ ಆಗಲಿ ಅನ್ನೋ ರೀತಿಯಲ್ಲಿ ಇದ್ದರೆ ಮಾತ್ರ ವೃತ್ತಿ ಉದ್ಯೋಗಗಳಲ್ಲಿ ಅನುಕೂಲತೆ. ಕೆಲವೊಂದು ವಿಷಯಗಳಿಲ್ಲ ನಾನು ಹೇಳಿದ್ದೇ ನಡಿಬೇಕು, ಅಥವಾ ನೀವೇನಾದರೂ ಸ್ವಲ್ಪ ಡಾಮಿನೇಟಿಂಗ್ ಆಗಿ ಇಲ್ಲ ಇದೇ ಕರೆಕ್ಟು ಅಂತ ವಾದ ವಿವಾದಗಳು ಮಾಡೋಕ್ಕೆ ಹೋದರೆ ಅನಾವಶ್ಯಕವಾಗಿ ಡಿಮೋಟ್ ಆಗುವುದಕ್ಕೆ, ಅಥವಾ ಆಕಸ್ಮಿಕವಾಗಿ ಬೇರೆ ಪ್ರಾಜೆಕ್ಟ್ಗೆ ಹಾಕೋದಕ್ಕೆ, ಅಥವಾ ಉದ್ಯೋಗ ಭಂಗ ಆಗುವುದಕ್ಕೆ ಚಾನ್ಸಸ್ ಇರುತ್ತೆ. ಆದ್ದರಿಂದ ಕೆಲವೊಂದು ಸಮಸ್ಯೆಗಳು ಏನಾದರೂ ವೃತ್ತಿ ಉದ್ಯೋಗದಲ್ಲಿ ಬಂದಿದೆ ಅಂದರೆ ಅದಕ್ಕೆ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ನೀವೇ ಕಾರಣಕರ್ತರಾಗ್ತೀರಾ. ಸೊ ಆದ್ದರಿಂದ ಕೆಲವೊಂದು ವಿಷಯಗಳಲ್ಲಿ ಕಾಂಪ್ರಮೈಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಕನ್ವಿನ್ಸ್ ಆಗಬೇಕಾಗತ್ತೆ. ಕೆಲವೊಂದು ವಿಷಯಗಳಲ್ಲಿ ಹಠಕ್ಕೆ ಹೋದರೆ ಪ್ರಾಬ್ಲಮ್ಸ್ ಇರುತ್ತೆ. ಇನ್ನು ರವಿ ಪಂಚಮ ಸ್ಥಾನದಿಂದ ಇರೋದರಿಂದ ಈ ಗೌರ್ಮೆಂಟ್ ವಿಷಯಗಳಲ್ಲಿ ಆಗಿರ್ಬೋದು, ಗೌರ್ಮೆಂಟ್ ಆಫೀಸಸ್ ಕೆಲವೊಂದು ವಿಷಯಗಳಲ್ಲಾಗಿರ್ಬೋದು, ಅವ್ರ ಮುಖಾಂತರ ಕೆಲವೊಂದು ವಿಷಯಗಳ ಮುಖಾಂತರ ಅದು ಹಣಕಾಸಿನ ನಷ್ಟ, ಆಸ್ತಿ ನಷ್ಟ, ಕೆಲವೊಂದು ವಿಷಯಗಳಲ್ಲಿ ಕೆಲವೊಂದು ನಷ್ಟಗಳು ಉಂಟಾಗುವಂತಹ ಸಾಧ್ಯತೆಯೂ ಇರುತ್ತೆ. ಮನೆಯಲ್ಲಿ ಕುಟುಂಬದಲ್ಲಿ ಈ ಕೆಲವೊಂದು ಕುಟುಂಬ ಸದಸ್ಯರಿಗೆ ಆರೋಗ್ಯ ಸಮಸ್ಯೆಗಳು ಕಾಡುವುದು ಇತ್ಯಾದಿ ವಿಷಯಗಳೆಲ್ಲವೂ ಕೂಡ ಪ್ರಥಮ ಮತ್ತು ದ್ವಿತೀಯ ವಾರಗಳಲ್ಲಿ ಈ ರೀತಿ ವಿಷಯಗಳನ್ನು ನೋಡ್ತಾ ಇರ್ತೀರ. ಅದೇ ರೀತಿ ಪಂಚಮ ಸ್ಥಾನ ಆಗಿರೋದ್ರಿಂದ ಅದು ಶೇರ್ ಮಾರ್ಕೆಟು, ಸ್ಪೆಕ್ಯುಲೇಷನು ಈ ರೀತಿ ವಿಷಯಗಳಲ್ಲಿ ಹೂಡಿಕೆಗಳು ಮಾಡುವಂತಹ ಸಂದರ್ಭಗಳಲ್ಲಿ, ಅಥವಾ ನಮ್ಮ ಅದೃಷ್ಟ ಪರೀಕ್ಷೆ ಮಾಡ್ಕೊಳ್ತೇಣ ಅನ್ನೋಂಥ ಗ್ಯಾಮ್ಲಿಂಗ್ ಇತ್ಯಾದಿ ವಿಷಯಗಳಿಗೆ ಹೋಗೋಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿಕೊಂಡು ಎಲ್ಲ ರೀತಿಯಲ್ಲಿ ವ್ಯವಸ್ಥೆ ಅತ್ಯಾಶಕ್ಕೆ ಹೋಗದೆ ಈ ಸಂದರ್ಭದಲ್ಲಿ ನೀವು ಕೆಲವೊಂದು ನಿರ್ಧಾರಗಳು ತಗೋಬೇಕಾಗಿರುತ್ತೆ. ಇನ್ನು ಮತ್ತೊಂದು ಏನಪ್ಪ ಅಂದರೆ ಸಪ್ತಮಾಧಿಪತಿ ವೃಶ್ಚಿಕ ರಾಶಿಯವರಿಗೆ ಶುಕ್ರ, ವೀನಸ್ ಇವರು 6ನೇ ಮನೆಯಲ್ಲಿ ಋಣ ರೋಗ ಶತ್ರು ಸ್ಥಾನದಲ್ಲಿ ಇರುವುದರಿಂದ ಮುಖ್ಯವಾಗಿ ನೋಡಿ ಯಾವ ರೀತಿ 19ನೇ ತಾರೀಕುವರೆಗೂ ಇವರು ಕೂಡ ಅಂದರೆ ಮೊದಲನೇ 2ನೇ ವಾರ ಶುಕ್ರ ಕೂಡ 6ನೇ ಮನೆಯಲ್ಲಿ ಇರೋದರಿಂದ ಏನಾಗುತ್ತೆ ಅಂದರೆ ಪರ್ಟಿಕ್ಯುಲರಾಗಿ ನಿಮ್ಮ ಜೀವನ ಸಂಗಾತಿಯೊಡನೆ ಅಥವಾ ಅವರ ಆರೋಗ್ಯದಲ್ಲಿ ಏರುಪೇರುಗಳು, ಅವರ ಆರೋಗ್ಯದಲ್ಲಿ ಆಕಸ್ಮಿಕವಾಗಿ ಕೆಲವೊಂದು ಸಮಸ್ಯೆಗಳಾಗುವುದಾಗಿರಬಹುದು. ಕೆಲವೊಂದು ನೀವು ಮಾಡುವಂತಹ ವಿವಾಹ ಪ್ರಯತ್ನಗಳು ಏನಾಗುತ್ತೆ, ಮುಂದೂಡಿಕೆ ಆಗುತ್ತೆ. ಯಾವ ರೀತಿ ಆಗುತ್ತೆ? ಒಬ್ಬ ಸ್ತ್ರೀ ಮುಖಾಂತರ ನಿಮ್ಮ ಈ ವಿವಾಹ ಪ್ರಯತ್ನಗಳಾಗಿರ್ಬೋದು, ಅಂದರೆ ಶುಭ ವಿಷಯಗಳಾಗಿರ್ಬೋದು, ಅದು ನಿಮ್ಮ ಆಪ್ತರ ಕುಟುಂಬದಲ್ಲಿರುವಂತಹ ಸ್ತ್ರೀ ಆಗಿರಬಹುದು, ಬಂಧು ವರ್ಗದಲ್ಲಿರುವಂತಹ ಸ್ತ್ರೀ ಆಗಿರಬಹುದು. ಆ ಸ್ತ್ರೀ ಮುಖಾಂತರ ನಿಮ್ಮ ಬಗ್ಗೆ ಕೆಟ್ಟದಾಗಿ ಹೇಳೋದಾಗಿರ್ಬೋದು, ಅಥವಾ ನಿಮ್ಮ ಬಗ್ಗೆ ಕೆಟ್ಟದಾಗಿ ಪ್ರಚಾರ ಮಾಡೋದಾಗಿರ್ಬೋದು, ಅಥವಾ ಕೆಲವೊಂದು ವಿಷಯಗಳನ್ನು ರೂಮರ್ ಸ್ಪ್ರೆಡ್ ಮಾಡೋದಾಗಿರ್ಬೋದು. ಈ ಶುಕ್ರ 6ನೇ ಮನೆಯಲ್ಲಿರೋದರಿಂದ ಪರ್ಟಿಕ್ಯುಲರ್ ಆಗಿ ಈ ವಿಷಯಗಳಿಂದ ವಿವಾಹ ವಿಷಯಗಳು ಮುಂದೂಡಿಕೆ ಆಗೋದು, ಅಥವಾ ಕ್ಯಾನ್ಸಲ್ ಆಗೋದು, ಅಥವಾ ಆಗುತ್ತೆ ಅಂದ್ಕೊಂಡಿರುವಂತಹ ಕೆಲವೊಂದು ವಿಷಯಗಳು, ಅಂದರೆ ಮುಖ್ಯವಾಗಿ ಪ್ರಧಾನವಾಗಿ ಸ್ತ್ರೀ ವಿರೋಧಿ ಅನ್ನೋದು, ಸ್ತ್ರೀ ಮುಖಾಂತರ ಕೆಲವೊಂದು ಪ್ರತಿಕೂಲ ಫಲಗಳು, ನೀವು ಪ್ರಯತ್ನಗಳಿಗೆ ಆತಂಕಗಳನ್ನೋದು ಈ ಸ್ತ್ರೀ ವಿಷಯದಲ್ಲಿ ಹುಷಾರಾಗಿರಬೇಕಾಗಿರುತ್ತೆ ಮುಖ್ಯವಾಗಿ. ಎಲ್ಲಿವರೆಗೂ 19ನೇ ತಾರೀಕು ಆದಮೇಲೆ ಆಟೋಮೆಟಿಕ್ಕಾಗಿ ಸಪ್ತಮಕ್ಕೆ ಶುಕ್ರ ತನ್ನ ಸಂಚಾರವನ್ನು ಬದಲಾಯಿಸುವಂತಹ ಸಂದರ್ಭ ಆಗಿರ್ಬೋದು. ಅಷ್ಟಮ ಸ್ಥಾನದಲ್ಲಿ ಗುರು ಇರುವಂತಹ ಸಂದರ್ಭ, ಅಂದರೆ ಈಗ ನೋಡಿ ಅಷ್ಟಮ ಸ್ಥಾನದಲ್ಲಿ ಶುಭಗ್ರಹಗಳು ಇರೋದರಿಂದ ನಿಮ್ಮ ಮೇಲೆ ಹೇಳಿರುವಂತಹ ವಿಷಯಗಳೆಲ್ಲವೂ ಕೂಡ ಸುಳ್ಳು ಪ್ರಚಾರಗಳು, ಸುಳ್ಳು ಆಪಾದನೆಗಳು. ನೀವಂದರೆ ಅವರಿಗೆ ಅಂದರೆ ಕೆಲವೊಂದು ವಿಷಯಗಳಲ್ಲಿ ದ್ವೇಷದಿಂದ ಹೇಳಿರುವಂತಹ ವಿಷಯಗಳು ಅಂತ ಅರ್ಥ ಮಾಡಿಕೊಂಡು ಆ ಸಂದರ್ಭದಲ್ಲಿ ಮತ್ತೆ ನಿಮ್ಮ ವಿವಾಹ ಪ್ರಯತ್ನಗಳು ಅಂದರೆ ಸ್ವಲ್ಪ ಫಾಸ್ಟಾಗಿ ಕ್ವಿಕ್ಕಾಗಿ ಆಗೋದಕ್ಕೆ ನಿಮ್ಮ ಸಂಗಾತಿಯೊಂದಿಗೆ ಕೆಲವೊಂದು ವಿಷಯಗಳಲ್ಲಿ ಅಂದರೆ ಅಪಾರ್ಥಗಳು, ವೈವಾಹಿಕ ಜೀವನದಲ್ಲಿರುವಂತಹ ಕೆಲವೊಂದು ಅಸಮಾಧಾನಗಳು, ಕೆಲವೊಂದು ವಿಷಯಗಳಲ್ಲಿ ಅಸಂತೃಪ್ತಿ, ಇವೆಲ್ಲವೂ ಕೂಡ ಬಗೆಹರಿದು ಮತ್ತೆ ಪ್ರೀತಿಯಿಂದ ನಿಮ್ಮ ಜೀವನ ಸಂಗಾತಿಯೊಂದಿಗೆ
ಉತ್ತಮ ವೈವಾಹಿಕ ಜೀವನವನ್ನು ಕಾಣುವುದಕ್ಕೆ, ಹೊಸ ವ್ಯಕ್ತಿಗಳ ಪರಿಚಯ, ಹೊಸ ವ್ಯಕ್ತಿಗಳ ಆಗಮನ, ನಿಮಗೆ ಅವರ ಜೊತೆಗೆ ಕಳೆಯುವಂತಹ ಸಂದರ್ಭ, ಅವರ ಜೊತೆಗೆ ಕಳೆಯುವಂತಹ ಕಾಲ, ಮಾತುಗಳು ನಿಮಗೆ ಮನಸ್ಸಿಗೆ ತುಂಬ ಸಂತೋಷವನ್ನು ನೀಡುತ್ತೆ. ಅದನ್ನೇ ನಾನು ಹೇಳಿದ್ದು, 2ನೇ ವಾರ ಮುಗಿದ ಮೇಲೆ ಅಂದರೆ 3ನೇ ವಾರ ಕೊನೆಯ ವಾರ ಮಾತ್ರ ನಿಮಗೆ ಅದ್ಭುತ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಪ್ರಯತ್ನಗಳಿಗೆ ಕಾರ್ಯಸಿದ್ಧಿ, ಎಲ್ಲ ರೀತಿಯಲ್ಲಿ ಮನಸ್ಸಿಗೆ ಸಂತೋಷ, ಕುಟುಂಬದ ಜೊತೆ ಅನುಕೂಲ ವಾತಾವರಣ ಅನ್ನೋದು ಇರುತ್ತೆ. ಇನ್ನು ಮುಖ್ಯವಾಗಿ ಕೆಲವೊಂದು ಜನಕ್ಕೆ ಒಬ್ಬ ಸ್ತ್ರೀ ಮುಖಾಂತರ ಧನ ಪ್ರಾಪ್ತಿ. ನೋಡಿ, ಆರಂಭದಲ್ಲಿ 6ನೇ ಮನೆಯಲ್ಲಿ ಶುಕ್ರ ಇದ್ದಾಗ ಸ್ತ್ರೀ ಮುಖಾಂತರ ತೊಂದರೆ ಆಯಿತು. ಸಪ್ತಮಕ್ಕೆ ಶುಕ್ರ ಬಂದಾಗ ಸ್ತ್ರೀ ಮುಖಾಂತರ ಧನಾಗಮನ. ಅದು ನಿಮ್ಮ ಸಂಗಾತಿಗೆ ಒಳ್ಳೆಯ ಹುದ್ದೆ, ಒಳ್ಳೆಯ ಆದಾಯ ಬರುವಂತಹ ಸಂದರ್ಭಗಳಾಗಿರಬಹುದು, ಅಥವಾ ನಿಮ್ಮ ಸ್ತ್ರೀ ಧನ ರೂಪದಲ್ಲಿ ನಿಮ್ಮ ಅತ್ತೆ ಮಾವರು ಕೊಡುವಂತಹ ಬೆಲೆ ಬಾಳುವಂತಹ ವಸ್ತುಗಳ ವಿಷಯಗಳಲ್ಲಾಗಿರಬಹುದು. ನಿಮಗೆ ಅನುಕೂಲವಾಗಿರುವಂತಹ ವಿಷಯಗಳು ದ್ವಿತೀಯಾರ್ಥದಲ್ಲಿ ನಡೆಯುತ್ತೆ. ಸೊ ಈ ರೀತಿ ವಿಭಿನ್ನ ವಾತಾವರಣಗಳನ್ನು ಅಂದರೆ ಒಂದು ಕಡೆ ಸ್ತ್ರೀಯಿಂದ ಪ್ರತಿಕೂಲ ಆದ್ರೂ ಮತ್ತೊಂದು ಕಡೆ ಸ್ತ್ರೀ ಅನುಕೂಲವಾಗಿರುವಂತಹ ವಾತಾವರಣವು ಈ ಸಂದರ್ಭದಲ್ಲಿ ಆಗುತ್ತೆ. ಇನ್ನು ಸಪ್ತಮಕ್ಕೆ ಶುಕ್ರ ಆಗಮನ ಆದಮೇಲೆ ಕುಟುಂಬದಲ್ಲಿ ಕೆಲವೊಂದು ಶುಭ ಕಾರ್ಯಗಳು ನಡೆಯೋದು, ಅಥವಾ ನಿಮ್ಮ ಆಪ್ತರಿಂದ ಕೆಲವೊಂದು ವಿಷಯಗಳಲ್ಲಿ ಹಣಕಾಸಿನ ನೆರವು, ಸಹಕಾರ ಅನ್ನೋದು, ವಿವಾಹಕ್ಕೆ ಸಂಬಂಧಪಟ್ಟಿರುವಂಥ ವಿಷಯಗಳು, ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಿರುವಂತಹ ವಿಷಯಗಳು, ಹಣಕಾಸಿಗೆ ವಿಷಯಗಳಿಗೆ ಸಂಬಂಧಪಟ್ಟಿರುವಂತಹ ವಿಷಯಗಳು, ಎಲ್ಲ ರೀತಿಯಲ್ಲಿ ಅನುಕೂಲ ಇದ್ರೂ ಕೂಡ ನೀವು ಮೇನಾಗಿ ಫೋಕಸ್ ಮಾಡಬೇಕಾಗಿರೋದು ವೃತ್ತಿ ಉದ್ಯೋಗಗಳ ಮೇಲೆ. ಇಲ್ಲಿ ಸ್ವಲ್ಪ ತೊಂದರೆಗಳನ್ನೋದು ಕಾಣಿಸ್ತಾ ಇದೆ. ಮುಖ್ಯವಾಗಿ ಮಾತೃಸ್ಥಾನ ಅಂತ ಏನು ಹೇಳ್ತೀವೋ, ಚತುರ್ಥ ಸ್ಥಾನ, ವಾಹನಗಳ ಸ್ಥಾನ, ಇಲ್ಲಿ ರಾಹು ಅರ್ಧಾಶ್ರಮದಲ್ಲಿ ರಾಹು ಇದ್ದಾರೆ ತುಂಬ ದಿನಗಳಿಂದ. ಬಟ್ ಈಗ ಅವರ ಜೊತೆಗೆ ಏಪ್ರಿಲ್ 9ವರೆಗೂ ಕೂಡ 9ನೇ ತಾರೀಕುವರೆಗೂ ಕೂಡ ಬುಧ ಬಂದು ರಾಹು ಜೊತೆ ಸೇರಿರೋದ್ರಿಂದ ಮುಖ್ಯವಾಗಿ ಇದು ಯಾರ ಮೇಲೆ ಎಫೆಕ್ಟ್ ಆಗಿ ಜಾಸ್ತಿ ಇರುತ್ತೆ ಅಂದರೆ ವಿದ್ಯಾರ್ಥಿಗಳ ಮೇಲೆ. ಇದು ನೋಡಿ, ಈಗ ಕಂಪ್ಲೀಟ್ ಅಕಾಡೆಮಿಕ್ ಇಯರ್ ಎಕ್ಸಾಮ್ಸ್ ಮುಗಿತಾ ಇದೆ. ಸೊ ನೆಕ್ಸ್ಟ್ ಯಾವ ವಿಷಯವನ್ನು ಆಯ್ಕೆ ಮಾಡ್ಕೋಬೇಕು, ಯಾವ ವಿದ್ಯಾಲಯಗಳಲ್ಲಿ ಹೋಗಿ ಪ್ರವೇಶವನ್ನು ಪಡಿಬೇಕು, ಅಥವಾ ಯಾವ ಸಬ್ಜೆಕ್ಟಲ್ಲಿ ಯಾವ ಗ್ರೂಪ್ ತಗೊಂಡ್ರೆ ಮುಂದಿನ ಫ್ಯೂಚರ್ ಯಾವ ರೀತಿ ಇರುತ್ತೆ, ಈ ವಿಷಯದಲ್ಲಿ ಮಾತ್ರ ಮುಖ್ಯವಾಗಿ ಪೋಷಕರು, ಇನ್ ಕೇಸ್ ನಿಮ್ಮ ಮಕ್ಕಳು ವೃಶ್ಚಿಕ ರಾಶಿಯವರಾಗಿದ್ದರೆ ನೀವು ಸರಿಯಾದ ತಪ್ಪು ನಿರ್ಧಾರಗಳು ತಗೊಳ್ಳೋಕ್ಕೆ ಹೋಗಬೇಡಿ. ಯಾರೋ ಫ್ರೆಂಡ್ಸ್ ಎಲ್ಲ ಸೇರ್ತಾ ಇದ್ದಾರೆ, ಸೊ ನಾನು ಹೋಗಿ ಅಲ್ಲಿ ಸೇರ್ತೀನಿ, ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ಹೋಗಿ ಸೇರಿದ್ದಾರೆ, ಅದು ಆ ರೀತಿ ವಿಷಯಗಳಲ್ಲ. ಈಗ ಅವರ ಭವಿಷ್ಯವನ್ನು ನಿರ್ಧಾರ ಮಾಡಿ, ಈಗ 10th ಮುಗಿಸಿ PU ಹೋಗ್ತಾ ಇದ್ದಾರೆ ಅಂದರೆ ಸೊ ಸಮ್ಹೌ ದೇ ಆರ್ ಚೂಸಿಂಗ್ ದೇರ್ ಲೈಫ್ ಪಾತ್ ಅಂತ, ಅಂದರೆ ಅವರ ಜೀವನದ ಆಯ್ಕೆ ಮಾಡ್ತಾ ಇದ್ದಾರೆ ಅಂತ. ಸೊ ಈ ವಿಷಯಗಳಲ್ಲಿ ಆಯ್ಕೆಗಳು ಮಾಡುವಂತಹ ವಿಷಯಗಳಲ್ಲಿ ಯಾವ ಕಾಲೇಜಲ್ಲಿ ಓದಬೇಕು, ಯಾವ ಸಬ್ಜೆಕ್ಟ್ ತಗೋಬೇಕು ಇತ್ಯಾದಿ ವಿಷಯಗಳಲ್ಲಿ ಮಾತ್ರ ನೀವು ವಿದ್ಯಾರ್ಥಿಗಳಾಗಿರಬಹುದು, ನಿಮಗೆ ಆಯ್ಕೆ ಮಾಡಿಕೊಳ್ಳುವಂತಹ ಪರಿಜ್ಞಾನ ಎಲ್ಲವೂ ಬಂದಿದ್ದರೆ ನೀವು ಆಯ್ಕೆ ಮಾಡಿಕೊಳ್ಳಿ. ಇಲ್ಲ, ತಾಯಿ ತಂದೆಯರು ತಪ್ಪದೆ ತಮ್ಮ ಮಕ್ಕಳ ಭವಿಷ್ಯದ ದೃಷ್ಟಿಯಲ್ಲಿಟ್ಕೊಂಡು ನೀವು ಈ ಸಂದರ್ಭದಲ್ಲಿ ಅವರ ಮುಂದಿನ ದಿನಗಳ ವಿದ್ಯಾಭ್ಯಾಸದ ಕೊಡುಗೆ, ಭವಿಷ್ಯದ ದಿನಗಳಲ್ಲಿ ವಿದ್ಯಾಭ್ಯಾಸದ ಬಗ್ಗೆ ನೀವು ಸಾಕಷ್ಟು ಕಾಳಜಿ ವಹಿಸಬೇಕಾಗಿರುತ್ತೆ. ಇಲ್ಲಿ ಸ್ವಲ್ಪ ಏನಾದರೂ ಎಳೆದ್ರೂ ಏನಾಗುತ್ತೆ, ಪರ್ಟಿಕ್ಯುಲರ್ ಆಗಿ ಅವರು ಆಯ್ಕೆ ಮಾಡಿಕೊಂಡಿರುವಂತಹ ಸಬ್ಜೆಕ್ಟಲ್ಲಿ ಅಥವಾ ಈಗ ನಡೀತಾ ಇರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಮೇಯ್ನ್ ಸ್ಪರ್ಧಾತ್ಮಕ ಪರೀಕ್ಷೆಗಳು ತುಂಬ ದಿನಗಳ ಕಷ್ಟ ಆಗಿರುತ್ತೆ. ಹೊಡೆದ್ರೆ ಲಕ್ಕಿ ಚಾನ್ಸ್, ಇಮ್ಮಿಡಿಯೇಟಾಗಿ ಯಾವುದೂ ಗ್ಯಾಪ್ ಬರಲ್ಲ. ಇನ್ ಕೇಸ್ ಆಯ್ಕೆ ಮಾಡೋದರಲ್ಲಿ ಅಥವಾ ಸ್ವಲ್ಪ ಅಶ್ರದ್ಧೆ ಇಟ್ಟು ಸ್ವಲ್ಪ ಕೇರ್ಲೆಸ್ ಆಗಿದ್ದರೆ ಕಂಪ್ಲೀಟ್ 1 ಇಯರ್ ಮತ್ತು ಲಾಂಗ್ ಟರ್ಮ್ ಕೋಚಿಂಗ್ ಅಂತ ಹೇಳಿಬಿಟ್ಟು ಕಾಲ ಎಲ್ಲ ನೀವು ವೃಧಾ ಆಗುತ್ತೆ, ಹಣಕಾಸು ವೃಧಾ ಆಗುತ್ತೆ. ಸೊ ಈ ವಿಷಯಗಳನ್ನೆಲ್ಲ ದೃಷ್ಟಿಯಲ್ಲಿಟ್ಕೊಂಡು ಈ ಮಾಸದಲ್ಲಿ ನಿಮ್ಮ ಮಕ್ಕಳ ಬಗ್ಗೆ ನೀವು ಸಾಕಷ್ಟು ವಿಷಯಗಳನ್ನು ಸೂಕ್ಷ್ಮ ಪ್ರಮಾಣದಲ್ಲಿ ಅನುಭವಸ್ಥರ ಸಲಹೆಗಳ ಮುಖಾಂತರ ಅಥವಾ ಅವರ ಗೋಚಾರ ಫಲಗಳಿಂದ ಅವರ ವೈಯಕ್ತಿಕ ಜಾತಕದಲ್ಲಿ ಯಾವ ವಿಷಯದಲ್ಲಿ ಅನುಕೂಲತೆ ಇರುತ್ತೆ ಅನ್ನುವಂತಹ ವಿಷಯಗಳನ್ನು ತಿಳ್ಕೊಂಡು ಮುಂದುವರಿಯೋದು ಉತ್ತಮ. ಇನ್ನು ವೃತ್ತಿ ಉದ್ಯೋಗ ಸ್ಥಾನ ತೊಂದರೆ ಅಂತ ಹೇಳಿದ್ದೀವಿ, ಯಾಕಂದರೆ ಡಿಸೆಂಬರ್ 5ರವರೆಗೂ ಕೂಡ ದಶಮದಲ್ಲಿ ಕೇತು ಇದ್ದಾಗ ವೃತ್ತಿ ಉದ್ಯೋಗಗಳಲ್ಲಿ ನಷ್ಟಗಳು, ವೃತ್ತಿ ಉದ್ಯೋಗವನ್ನು ಕಳ್ಕೊಳ್ಳೋದು, ಉದ್ಯೋಗದಲ್ಲಿ ಆತಂಕಗಳು,
ಒಂದು ಅಭದ್ರತೆ, ಇನ್ಸೆಕ್ಯೂರ್ಡ್ ಎಲ್ಲವೂ ಕೂಡ ನೀಡ್ತಾ ಇರ್ತಾರೆ. ಸೊ ಆದ್ದರಿಂದ ವೃತ್ತಿ ಉದ್ಯೋಗಗಳ ಬಗ್ಗೆ ಗಮನ ಕೊಡಬೇಕಾಗಿರುತ್ತೆ. ಸೊ ಒಟ್ಟಾಗಿ ಏನಪ್ಪ ಅಂದರೆ 5 ಬಹಳಷ್ಟು ಗ್ರಹಗಳು ಕೂಡ ಈ ಮೇಯ್ನ್ ಸೆಕೆಂಡ್ ವೀಕಲ್ಲಿ 9ನೇ ತಾರೀಕಿಂದ ಆಲ್ಮೋಸ್ಟ್ 16ನೇ ತಾರೀಕುವರೆಗೂ ಕೂಡ ಬಹಳಷ್ಟು ಗ್ರಹಗಳು ಚತುರ್ಥ ಸ್ಥಾನದಲ್ಲಿ ಇರೋದರಿಂದ ನೀವು ಏನೇ ನಿರ್ಧಾರ ತಗೊಳ್ತೀರೋ ಅದು ಮುಖ್ಯವಾಗಿ ಪ್ರಮುಖವಾಗಿರುವಂಥ ನಿರ್ಧಾರ ನಿಮಗೆ ಬಿಟ್ಟು ಬೇರೆಯವ್ರಿಗೆ ಲಾಭ ಆಗ್ತಾ ಇರುತ್ತೆ. ಸೊ ಆಗಿರೋದ್ರಿಂದ ಈ ರವಿ ಬದಲಾವಣೆ ನಂತರ ಈ 17ನೇ ತಾರೀಕು ನಂತರ 19ರಲ್ಲಿ ಈಗ ಶುಕ್ರ ಬದಲಾಗ್ತಾನೆ, ರವಿ ಬದಲಾವಣೆ ಆಗ್ತಾರೆ. ಸ್ವಲ್ಪ ಅನುಕೂಲ ಅಂದರೆ 15th ಮೇಲೆ ನೀವು ಮಾಡುವಂತಹ ಕೆಲವೊಂದು ನಿರ್ಧಾರಗಳು ಅನುಕೂಲವಾಗಿರುತ್ತೆ. ಸೊ ಮೊದಲನೇ 2ನೇ ವಾರಗಳಲ್ಲಿ ನೀವು ತಗೊಳ್ಳುವಂತಹ ನಿರ್ಧಾರಗಳು ನಿಮಗೆ ನಷ್ಟ ಉಂಟು ಮಾಡಿ ಆಪೋಸಿಟ್ ವ್ಯಕ್ತಿಗೆ ಲಾಭ ಉಂಟು ಮಾಡುವ ರೀತಿಯಲ್ಲಿ ಇರುತ್ತೆ. ಸೊ ಆದ್ದರಿಂದ ಮತ್ತೆ ವಾಟ್ ಎವರ್ ಲೈಕ್ ನಿಮ್ಮ ವೃತ್ತಿಯಲ್ಲಿ ನಿಮ್ಮ ಸ್ಥಾನ ಭದ್ರವಾಗೋದಾಗಿರ್ಬೋದು, ನಿಮ್ಮ ಮಾತಿಗೆ ಬೆಲೆ ಸಿಗೋದಾಗಿರ್ಬೋದು, ಇತ್ಯಾದಿ ವಿಷಯಗಳೆಲ್ಲವೂ ಕೂಡ ದ್ವಿತೀಯಾರ್ಥದಲ್ಲಿ ಅನುಕೂಲವಾಗಿರುತ್ತೆ. ಸೊ ಅದಕ್ಕೆ ಆರಂಭದಲ್ಲೇ ನಾನು ಹೇಳಿದ್ದು ಪ್ರಥಮಾರ್ಥವು ದ್ವಿತೀಯಾರ್ಥವು ಎರಡೂ ವಿಭಿನ್ನವಾಗಿ ಇರೋದರಿಂದ ಮುಖ್ಯವಾಗಿ ವೃತ್ತಿ ಉದ್ಯೋಗಗಳಲ್ಲಿ ನಿಮ್ಮ ರಾಶ್ಯಾಧಿಪತಿಯಾಗಿರುವಂತಹ ಕುಜನ ಆರಾಧನೆ ಮಾಡುವುದು, ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಪ್ರತಿ ಮಂಗಳವಾರ ಮಾಡುವುದು, ಕೇತುವಿನ ಅನುಗ್ರಹಕ್ಕೋಸ್ಕರ ಮುಖ್ಯವಾಗಿ ಶ್ರೀ ಮಹಾಗಣಪತಿಯನ್ನು ಆರಾಧನೆ ಮಾಡುವುದು, ಬುಧವಾರದಂದು ಗರಿಕೆಯಿಂದ ಗಣಪತಿಯನ್ನು ಆರಾಧನೆ ಮಾಡುವುದು, ಪ್ರತಿದಿನ ಓಂ ಗಂ ಗಣಪತಿಯೇ ನಮಃ ಅನ್ನುವಂತಹ ಮಂತ್ರವನ್ನು ಜಪಿಸುವುದರಿಂದ ಕೇತುವಿನ ಅನುಗ್ರಹವು ಕೂಡ ಸಂಪೂರ್ಣವಾಗಿ ನಿಮಗೆ ಸಿದ್ಧಿಯಾಗಿ ಈ ಮಾಸ ಎಲ್ಲ ರೀತಿಯಲ್ಲಿ ಅನುಕೂಲ ಫಲಗಳು ಸಿಗಲಿ ಅಂತ ಆ ಶ್ರೀಮನ್ನಾರಾಯಣರ ಪರಮೇಶ್ವರರ ಕೃಪೆ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜಯ ಶ್ರೀ